ಬಿಹಾರ್ ಎಲೆಕ್ಷನ್ ವಿಚಾರಕ್ಕೆ ಬರೋಣ. ಬಿಹಾರ್ನಲ್ಲಿ ಚುನಾವಣೆಯ ಅಖಾಡ ಯಾವ ರೀತಿ ರಂಗೇರ್ತಾ ಇದೆ? ಮೊದಲ ಹಂತದ ಮತದಾನ ಮುಗಿದೋಗಿದೆ. ನಿರೀಕ್ಷೆಗೂ ಮೀರಿ ವೋಟ್ ಶೇರಿಂಗ್ ಆಗಿದೆ ವೀಕ್ಷಕರು. ಬಿಹಾರ್ ಚುನಾವಣೆಯಲ್ಲಿ ಒಂದು ಇತಿಹಾಸ ಇದೆ. ಯಾವಾಗೆಲ್ಲ ವೋಟ್ ಶೇರಿಂಗ್ ಜಾಸ್ತಿ ಆಗುತ್ತೋ ಅವಾಗ ಒಂದು ರೀತಿಯ ರಿಸಲ್ಟೇ ಬದಲಾವಣೆ ಆಗ್ತಾ ಇರುತ್ತೆ ಅಥವಾ ಅಚ್ಚರಿಯ ಬೆಳವಣಿಗೆಗಳು ಆಗ್ತಾ ಇರುತ್ತೆ. ಈ ಸಾರಿಯೂ ಕೂಡ ಹೆಚ್ಚಿನ ಮತದಾನ ಆಗಿದೆ. ನಿರೀಕ್ಷೆಗೂ ಮೀರಿ ಹೆಚ್ಚು ಜನ ನುಗ್ಗಿ ಬಂದು ಮತಗಟ್ಟೆಗಳಿಗೆ ಮತದಾನವನ್ನ ಮಾಡಿದ್ದಾರೆ. ಅದರಲ್ಲಿ ಯುವಕರೇ ಜಾಸ್ತಿ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು. ಬಿಹಾರ ವಿಧಾನಸಭಾ ಚುನಾವಣೆಯ ಎರಡನೇ ಹಂತದ ಚುನಾವಣಾ ಪ್ರಚಾರ ಭಾರೀ ರಂಗೇರಿದೆ. ಸೀತಾಮಹಿರಿಯಲ್ಲಿ ಆಡಳಿತಾರೂಢ ಎನ್ಡಿಎ ಪರ ಭರ್ಜರಿ ಚುನಾವಣಾ ಪ್ರಚಾರ ನಡೆಸಿದ ಪ್ರಧಾನಿ ಮೋದಿ ಮಹಾಗಠಬಂಧನ್ ಕೂಟದ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನದಿಯಲ್ಲಿ ಮುಳುಗುವ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ. ಈಜಿದ ರಾಹುಲ್ಗೆ ಚುಚ್ಚಿದ ನರೇಂದ್ರ ಮೋದಿ. ರಾಹುಲ್ ಗಾಂಧಿಯನ್ನ ತರಾಟೆಗೆ ತೆಗೆದುಕೊಂಡ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಬಿಹಾರದಲ್ಲಿ ಮುಳುಗುವ ತರಬೇತಿ ಪಡೆಯುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ವಿರುದ್ಧವೂ ಪ್ರಧಾನಿ ಮೋದಿ ಟೀಕಾಪ್ರಹಾರ ನಡೆಸಿದ್ದಾರೆ. और ये हमारे मछली के क्षेत्र में काम करने वालों की ताकत देखिए. बड़े बड़े लोग भी यहां की मछली अब देखने के लिए आ रहे हैं, पानी में डुबकी लगा रहे हैं. किसी ने मुझे कहा कुछ लोग बिहार की चुनाव में डूबने की प्रैक्टिस कर रहे हैं. ಬಿಜೆಪಿಗೆ ಓವೈಸಿ ಲಾಭ. ನವೆಂಬರ್ 11ಕ್ಕೆ ಬಿಹಾರದ ಎರಡನೇ ಹಂತದ ಮತದಾನ ನಡೆಯಲಿದೆ. ಈ ಬಾರಿ ಹಿಂದೂ ವರ್ಸಸ್ ಮುಸಲ್ಮಾನ ವೋಟ್ ಫೈಟ್ ನಡೆಯುತ್ತೆ ಅಂತ ತಜ್ಞರು ಹೇಳ್ತಿದ್ದಾರೆ. ಆದರೆ ಈ ಬಾರಿ ಹಿಂದೂಗಳು ಒಂದಾಗುತ್ತಿದ್ದಾರೆ. ಆದರೆ ಮುಸಲ್ಮಾನ ಮತಗಳು ವಿಭಜನೆ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಓವೈಸಿ. ಗಠಬಂಧನ್ ವಿರುದ್ಧ ಅಖಾಡಕ್ಕೆ ಇಳಿದಿರುವ ಓವೈಸಿ ತೇಜಸ್ವಿ ಹಾಗೂ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಸೀಮಾಂಚಲದವರು ನಮ್ಮವರು, ಮುಸ್ಲಿಮರು ನಮ್ಮವರು, ದಮ್ಮಿದ್ರೆ ತೇಜಸ್ವಿ ಯಾದವ್ ಇಲ್ಲಿ ಸ್ಪರ್ಧಿಸಲಿ ಎಂದು ಓವೈಸಿ ಹೇಳುವ ಮಾತುಗಳು ಇಂಡಿ ಕೂಟಕ್ಕೆ ಅಪಾಯಕಾರಿ ಆಗಿ ಕಾಣುತ್ತಿವೆ. ಯಾಕೆಂದ್ರೆ ಬಿಹಾರದಲ್ಲಿ ಮುಸ್ಲಿಂ ವೋಟ್ 18ರಷ್ಟಿವೆ. 87 ಸೀಟುಗಳ ಮೇಲೆ ಮುಸ್ಲಿಮರು ಪ್ರಭಾವ ಬೀರುತ್ತಾರೆ. ಆರ್ಜೆಡಿ ಪಾರ್ಟಿ 18 ಮುಸಲ್ಮಾನರಿಗೆ ಟಿಕೆಟ್ ನೀಡಿದೆ. 2020ರಲ್ಲಿ 64ರಷ್ಟು ಮುಸ್ಲಿಂ ವೋಟ್ ಇಂಡಿ ಕೂಟಕ್ಕೆ ಸಿಕ್ಕಿತ್ತು. ಕಳೆದ ವರ್ಷ ಓವೈಸಿ ಪಾರ್ಟಿ 5 ಸೀಟ್ ಗೆದ್ದು ಬಿಗಿತ್ತು. पूछता है मेरी जमीन कितनी है? अरे पूरा सीमांचल मेरा है, बता तेरा क्या है? तुझे देखना है ना, कभी सीमांचल के किसी चौराहे पर तू ठहर जा, मैं भी ठहरता हूं, देखते हैं क्या तमाशा होता है. ಬಿಹಾರ ಕಣದಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಅದರಲ್ಲೂ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರೋ ಕಡೆ ವೋಟಿಂಗ್ ನಡೆಯಲಿದ್ದು ಓವೈಸಿ ನಿರ್ಣಾಯಕ ಪಾತ್ರ ನಿರ್ವಹಿಸಲಿದ್ದಾರೆ. ರಾಜಶೇಖರ ಜಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರ್ ಎಲೆಕ್ಷನ್ ವಿಚಾರಕ್ಕೆ ಬರೋಣ. ಬಿಹಾರ್ನಲ್ಲಿ ಚುನಾವಣೆಯ ಅಖಾಡ ಯಾವ ರೀತಿ ರಂಗೇರ್ತಾ ಇದೆ? ಮೊದಲ ಹಂತದ ಮತದಾನ ಮುಗಿದೋಗಿದೆ. ನಿರೀಕ್ಷೆಗೂ ಮೀರಿ ವೋಟ್ ಶೇರಿಂಗ್ ಆಗಿದೆ ವೀಕ್ಷಕರು. ಬಿಹಾರ್ ಚುನಾವಣೆಯಲ್ಲಿ ಒಂದು ಇತಿಹಾಸ ಇದೆ. ಯಾವಾಗೆಲ್ಲ ವೋಟ್ ಶೇರಿಂಗ್ ಜಾಸ್ತಿ ಆಗುತ್ತೋ ಅವಾಗ ಒಂದು ರೀತಿಯ ರಿಸಲ್ಟೇ ಬದಲಾವಣೆ ಆಗ್ತಾ ಇರುತ್ತೆ ಅಥವಾ ಅಚ್ಚರಿಯ ಬೆಳವಣಿಗೆಗಳು ಆಗ್ತಾ ಇರುತ್ತೆ. ಈ ಸಾರಿಯೂ ಕೂಡ ಹೆಚ್ಚಿನ ಮತದಾನ ಆಗಿದೆ. ನಿರೀಕ್ಷೆಗೂ ಮೀರಿ ಹೆಚ್ಚು ಜನ ನುಗ್ಗಿ ಬಂದು ಮತಗಟ್ಟೆಗಳಿಗೆ ಮತದಾನವನ್ನ ಮಾಡಿದ್ದಾರೆ. ಅದರಲ್ಲಿ ಯುವಕರೇ ಜಾಸ್ತಿ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು. ಬಿಹಾರ ವಿಧಾನಸಭಾ ಚುನಾವಣೆಯ ಎರಡನೇ ಹಂತದ ಚುನಾವಣಾ ಪ್ರಚಾರ ಭಾರೀ ರಂಗೇರಿದೆ. ಸೀತಾಮಹಿರಿಯಲ್ಲಿ ಆಡಳಿತಾರೂಢ ಎನ್ಡಿಎ ಪರ ಭರ್ಜರಿ ಚುನಾವಣಾ ಪ್ರಚಾರ ನಡೆಸಿದ ಪ್ರಧಾನಿ ಮೋದಿ ಮಹಾಗಠಬಂಧನ್ ಕೂಟದ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನದಿಯಲ್ಲಿ ಮುಳುಗುವ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ. ಈಜಿದ ರಾಹುಲ್ಗೆ ಚುಚ್ಚಿದ ನರೇಂದ್ರ ಮೋದಿ. ರಾಹುಲ್ ಗಾಂಧಿಯನ್ನ ತರಾಟೆಗೆ ತೆಗೆದುಕೊಂಡ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಬಿಹಾರದಲ್ಲಿ ಮುಳುಗುವ ತರಬೇತಿ ಪಡೆಯುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ವಿರುದ್ಧವೂ ಪ್ರಧಾನಿ ಮೋದಿ ಟೀಕಾಪ್ರಹಾರ ನಡೆಸಿದ್ದಾರೆ. और ये हमारे मछली के क्षेत्र में काम करने वालों की ताकत देखिए. बड़े बड़े लोग भी यहां की मछली अब देखने के लिए आ रहे हैं, पानी में डुबकी लगा रहे हैं. किसी ने मुझे कहा कुछ लोग बिहार की चुनाव में डूबने की प्रैक्टिस कर रहे हैं. ಬಿಜೆಪಿಗೆ ಓವೈಸಿ ಲಾಭ. ನವೆಂಬರ್ 11ಕ್ಕೆ ಬಿಹಾರದ ಎರಡನೇ ಹಂತದ ಮತದಾನ ನಡೆಯಲಿದೆ. ಈ ಬಾರಿ ಹಿಂದೂ ವರ್ಸಸ್ ಮುಸಲ್ಮಾನ ವೋಟ್ ಫೈಟ್ ನಡೆಯುತ್ತೆ ಅಂತ ತಜ್ಞರು ಹೇಳ್ತಿದ್ದಾರೆ.
ಆದ್ರೆ ಈ ಬಾರಿ ಹಿಂದೂಗಳು ಒಂದಾಗುತ್ತಿದ್ದಾರೆ. ಆದ್ರೆ ಮುಸಲ್ಮಾನ ಮತಗಳು ವಿಭಜನೆ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಓವೈಸಿ. ಘಟಬಂಧನ್ ವಿರುದ್ಧ ಅಖಾಡಕ್ಕೆ ಇಳಿದಿರುವ ಓವೈಸಿ ತೇಜಸ್ವಿ ಹಾಗೂ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಸೀಮಾಂಚಲದವರು ನಮ್ಮವರು, ಮುಸ್ಲಿಮರು ನಮ್ಮವರು, ದಮ್ಮಿದ್ರೆ ತೇಜಸ್ವಿ ಯಾದವ್ ಇಲ್ಲಿ ಸ್ಪರ್ಧಿಸಲಿ ಎಂದು ಓವೈಸಿ ಹೇಳುವ ಮಾತುಗಳು ಇಂಡಿ ಕೂಟಕ್ಕೆ ಅಪಾಯಕಾರಿ ಆಗಿ ಕಾಣುತ್ತಿವೆ. ಯಾಕೆಂದ್ರೆ ಬಿಹಾರದಲ್ಲಿ ಮುಸ್ಲಿಂ ವೋಟ್ 18ರಷ್ಟಿವೆ. 87 ಸೀಟುಗಳ ಮೇಲೆ ಮುಸ್ಲಿಮರು ಪ್ರಭಾವ ಬೀರುತ್ತಾರೆ. ಆರ್ಜೆಡಿ ಪಾರ್ಟಿ 18 ಮುಸಲ್ಮಾನರಿಗೆ ಟಿಕೆಟ್ ನೀಡಿದೆ. 2020ರಲ್ಲಿ 64ರಷ್ಟು ಮುಸ್ಲಿಂ ವೋಟ್ ಇಂಡಿ ಕೂಟಕ್ಕೆ ಸಿಕ್ಕಿತ್ತು. ಕಳೆದ ವರ್ಷ ಓವೈಸಿ ಪಾರ್ಟಿ 5 ಸೀಟ್ ಗೆದ್ದು ಬಿಗಿತ್ತು. पूछता है मेरी जमीन कितनी है? अरे पूरा सीमांचल मेरा है, बता तेरा क्या है? तुझे देखना है ना, कभी सीमांचल के किसी चौराहे पर तू ठहर जा, मैं भी ठहरता हूं, देखते हैं क्या तमाशा होता है. ಬಿಹಾರ ಕಣದಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಅದರಲ್ಲೂ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರೋ ಕಡೆ ವೋಟಿಂಗ್ ನಡೆಯಲಿದ್ದು ಓವೈಸಿ ನಿರ್ಣಾಯಕ ಪಾತ್ರ ನಿರ್ವಹಿಸಲಿದ್ದಾರೆ. ರಾಜಶೇಖರ ಜಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರ್ ಎಲೆಕ್ಷನ್ ವಿಚಾರಕ್ಕೆ ಬರೋಣ. ಬಿಹಾರ್ನಲ್ಲಿ ಚುನಾವಣೆಯ ಅಖಾಡ ಯಾವ ರೀತಿ ರಂಗೇರ್ತಾ ಇದೆ? ಮೊದಲ ಹಂತದ ಮತದಾನ ಮುಗಿದೋಗಿದೆ. ನಿರೀಕ್ಷೆಗೂ ಮೀರಿ ವೋಟ್ ಶೇರಿಂಗ್ ಆಗಿದೆ. ವೀಕ್ಷಕರು, ಬಿಹಾರ್ ಚುನಾವಣೆಯಲ್ಲಿ ಒಂದು ಇತಿಹಾಸ ಇದೆ. ಯಾವಾಗೆಲ್ಲ ವೋಟ್ ಶೇರಿಂಗ್ ಜಾಸ್ತಿ ಆಗುತ್ತೋ ಅವಾಗ ಒಂದು ರೀತಿಯ ರಿಸಲ್ಟೇ ಬದಲಾವಣೆ ಆಗ್ತಾ ಇರುತ್ತೆ ಅಥವಾ ಅಚ್ಚರಿಯ ಬೆಳವಣಿಗೆಗಳು ಆಗ್ತಾ ಇರುತ್ತೆ. ಈ ಸಾರಿಯೂ ಕೂಡ ಹೆಚ್ಚಿನ ಮತದಾನ ಆಗಿದೆ. ನಿರೀಕ್ಷೆಗೂ ಮೀರಿ ಹೆಚ್ಚು ಜನ ನುಗ್ಗಿ ಬಂದು ಮತಗಟ್ಟೆಗಳಿಗೆ ಮತದಾನವನ್ನ ಮಾಡಿದ್ದಾರೆ. ಅದರಲ್ಲಿ ಯುವಕರೇ ಜಾಸ್ತಿ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು. ಬಿಹಾರ ವಿಧಾನಸಭಾ ಚುನಾವಣೆಯ 2ನೇ ಹಂತದ ಚುನಾವಣಾ ಪ್ರಚಾರ ಭಾರೀ ರಂಗೇರಿದೆ. ಸೀತಾಮಹಿರಿಯಲ್ಲಿ ಆಡಳಿತಾರೂಢ ಎನ್ಡಿಎ ಪರ ಭರ್ಜರಿ ಚುನಾವಣಾ ಪ್ರಚಾರ ನಡೆಸಿದ ಪ್ರಧಾನಿ ಮೋದಿ ಮಹಾಗಠಬಂಧನ್ ಕೂಟದ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನದಿಯಲ್ಲಿ ಮುಳುಗುವ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ. ಈಜಿದ ರಾಹುಲ್ಗೆ ಚುಚ್ಚಿದ ನರೇಂದ್ರ ಮೋದಿ. ರಾಹುಲ್ ಗಾಂಧಿಯನ್ನ ತರಾಟೆಗೆ ತೆಗೆದುಕೊಂಡ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಬಿಹಾರದಲ್ಲಿ ಮುಳುಗುವ ತರಬೇತಿ ಪಡೆಯುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ವಿರುದ್ಧವೂ ಪ್ರಧಾನಿ ಮೋದಿ ಟೀಕಾ ಪ್ರಹಾರ ನಡೆಸಿದ್ದಾರೆ. और ये हमारे मछली के क्षेत्र में काम करने वालों की ताकत देखिए. बड़े बड़े लोग भी यहां की मछली अब देखने के लिए आ रहे हैं, पानी में डुबकी लगा रहे हैं. किसी ने मुझे कहा कुछ लोग बिहार की चुनाव में डूबने की प्रैक्टिस कर रहे हैं. ಬಿಜೆಪಿಗೆ ಓವೈಸಿ ಲಾಭ. ನವೆಂಬರ್ 11ಕ್ಕೆ ಬಿಹಾರದ 2ನೇ ಹಂತದ ಮತದಾನ ನಡೆಯಲಿದೆ. ಈ ಬಾರಿ ಹಿಂದೂ ವರ್ಸಸ್ ಮುಸಲ್ಮಾನ ವೋಟ್ ಫೈಟ್ ನಡೆಯುತ್ತೆ ಅಂತ ತಜ್ಞರು ಹೇಳ್ತಿದ್ದಾರೆ. ಆದ್ರೆ ಈ ಬಾರಿ ಹಿಂದೂಗಳು ಒಂದಾಗುತ್ತಿದ್ದಾರೆ. ಆದ್ರೆ ಮುಸಲ್ಮಾನ ಮತಗಳು ವಿಭಜನೆ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಓವೈಸಿ. ಘಟಬಂಧನ್ ವಿರುದ್ಧ ಅಖಾಡಕ್ಕೆ ಇಳಿದಿರುವ ಓವೈಸಿ ತೇಜಸ್ವಿ ಹಾಗೂ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಸೀಮಾಂಚಲದವರು ನಮ್ಮವರು, ಮುಸ್ಲಿಮರು ನಮ್ಮವರು, ದಮ್ಮಿದ್ರೆ ತೇಜಸ್ವಿ ಯಾದವ್ ಇಲ್ಲಿ ಸ್ಪರ್ಧಿಸಲಿ ಎಂದು ಓವೈಸಿ ಹೇಳುವ ಮಾತುಗಳು ಇಂಡಿ ಕೂಟಕ್ಕೆ ಅಪಾಯಕಾರಿ ಆಗಿ ಕಾಣುತ್ತಿವೆ. ಯಾಕೆಂದ್ರೆ ಬಿಹಾರದಲ್ಲಿ ಮುಸ್ಲಿಂ ವೋಟ್ 18ರಷ್ಟಿವೆ. 87 ಸೀಟುಗಳ ಮೇಲೆ ಮುಸ್ಲಿಮರು ಪ್ರಭಾವ ಬೀರುತ್ತಾರೆ. ಆರ್ಜೆಡಿ ಪಾರ್ಟಿ 18 ಮುಸಲ್ಮಾನರಿಗೆ ಟಿಕೆಟ್ ನೀಡಿದೆ. 2020ರಲ್ಲಿ 64ರಷ್ಟು ಮುಸ್ಲಿಂ ವೋಟ್ ಇಂಡಿ ಕೂಟಕ್ಕೆ ಸಿಕ್ಕಿತ್ತು. ಕಳೆದ ವರ್ಷ ಓವೈಸಿ ಪಾರ್ಟಿ 5 ಸೀಟ್ ಗೆದ್ದು ಬಿಗಿತ್ತು. पूछता है मेरी जमीन कितनी है? अरे पूरा सीमांचल मेरा है, बता तेरा क्या है? तुझे देखना है ना, कभी सीमांचल के किसी चौराहे पर तू ठहर जा, मैं भी ठहरता हूं, देखते हैं क्या तमाशा होता है. ಬಿಹಾರ ಕಣದಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಅದರಲ್ಲೂ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರೋ ಕಡೆ ವೋಟಿಂಗ್ ನಡೆಯಲಿದ್ದು ಓವೈಸಿ ನಿರ್ಣಾಯಕ ಪಾತ್ರ ನಿರ್ವಹಿಸಲಿದ್ದಾರೆ. ರಾಜಶೇಖರ ಜಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.